ಕೆಲ್ಸಕ್ಕೆ ಹೋಗೋರಿಗೆ ABC ಜ್ಯೂಸ್ ಹೇಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ. ನಮಸ್ಕಾರ, ನಾನು ಹಿತೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಳೆ ವಿಡಿಯೋ ನೋಡಿದ್ರಿ, ನಾನು ಎದ್ದಿದ್ದು ಕೈ ನೋವು ಅಂತ. ಈಗ ರೆಡಿ ಆದೆ, ಸ್ನಾನ ಆಯಿತು, ದೇವಸ್ಥಾನಕ್ಕೆ ಕೊಟ್ಟು ಬಂದೆ. ಈಗೆಲ್ಲ ಹಾಗೆ ಇಟ್ಟಿದ್ದೀನಿ. ಈಗ ಚಪಾತಿ, ಬೀಟ್ರೋಟ್ ಪಲ್ಯ, ABC ಜ್ಯೂಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಚಪಾತಿ ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ, ಯಾಕಂದರೆ ಚಪಾತಿ ಹಿಟ್ಟು ನೆನಿಬೇಕು. ನೆಂದಷ್ಟು ನಮಗೆ ಸಾಫ್ಟಾಗಿ ಬರುತ್ತೆ. ನಾನು ಕೊಬ್ಬರಿ ಎಣ್ಣೆ ಬಳಸೋದು, ನೀವೆಲ್ಲ ಏನು ಎಣ್ಣೆ ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ, ಎಲ್ರಿಗೂ ಬರುತ್ತೆ ಚಪಾತಿ ಹಿಟ್ಟು ಕಲಿಸೋದು. ತುಂಬ ಜನ ನೀವು ಹೇಗೆ ಮಾಡ್ತೀರಾ ತೋರಿಸಿ ಅಂತಾರೆ. ಅದಕ್ಕೋಸ್ಕರ ನಾನು ಇವತ್ತು ಫುಲ್ಲು ಡೀಟೇಲಾಗಿ ವೀಡಿಯೋ ತೋರಿಸೋಣ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ನಾನು ತುಂಬ ಕಡಿಮೆ ಬಳಸೋದು. ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು, ಕೈ ನೋವಿರೋದ್ರಿಂದ ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ. ನಿಧಾನ ಮಾಡೋದಕ್ಕೆ ಬರಲ್ಲ, ಆದರೂ ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಇದೊಂದು ಎಲ್ಲ ಕಡೆನೂ ಜೋಕ್ಸು, ಎಲ್ಲರೂ ಓದಿರ್ತೀರ. ಅವ್ರ ಅಮ್ಮನ ಕೇಳ್ತಾರೆ ಮಗಳು, ಅಮ್ಮ ಚಪಾತಿ ಹಿಟ್ಟು ಕಲಿಸೋದು ಹೇಗಮ್ಮ, ಕಲಿಸ್ಬಿಟ್ಟು 1 ಗಂಟೆ ಇಡಮ್ಮ ಅಂತ ಅಂದಾಗ, ಆ ಪೆದ್ದ ಮಗಳು ತಂದು ದೇವ್ರಿಗೆ ನಾವು ಬಡಿಯೋ ಗಂಟೆನ, ಬಾರಿಸೋ ಗಂಟೆನ ತಂದು ಇಡ್ತಾಳಲ್ವ. ಜೋಕ್ ಎಲ್ರಿಗೂ ನೆನಪಾಯ್ತಾ. ನನಗೆ ಈ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಆ ಗಂಟೆ ಇಡೋದು ನೆನಪಾಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು, ನಾವು ಎಷ್ಟೊತ್ತು ಬಿಡ್ತೀವಿ ಅಷ್ಟೊತ್ತು ಚಪಾತಿ ಇದು ಬರುತ್ತೆ. ಮತ್ತು ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸ್ಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದರೆ, ನನಗೆ ಪ್ಲಾಸ್ಟಿಕ್ ಬಳಸಬಾರ್ದು, ಅಲ್ಯೂಮಿನಿಯಂ ಬಳಸಬಾರ್ದು ಅಂತಾರೆ. ನನಗೆ ಇದು ತುಂಬ ವರ್ಷ ಆಯಿತು ಈ ಬೇಸನ್ ತೊಗೊಂಡು. ನನಗೆ ಇದು ಅಡ್ಜಸ್ಟ್ ಆಗೋಗಿದೆ. ನನಗೆ ಚಪಾತಿ ಹಿಟ್ಟು ಕಲಸೋಕ್ಕೆ, ರೊಟ್ಟಿ ಹಿಟ್ಟು ಕಲಸೋಕ್ಕೆ ನಮಗೆ ಮೊದಲಿಂದನೂ ಅದೇ ಆಗಿದ್ದರೆ, ಪ್ಲಾಸ್ಟಿಕ್ ಬಳಸಬಾರ್ದು, ಅಲ್ಯೂಮಿನಿಯಂ ಎಲ್ಲ ಬಳಸಬಾರ್ದು ಅಂತ ಅಂದಿದ್ರೆ ನಮ್ಗೆ ಸರಿಯಾಗಿರೋದು. ಆವಾಗಿಂದನೂ ನಮ್ಗೆ ಅದಾಗದೆ ಇವಾಗ ತಕ್ಷಣ ಸರಿ ಮಾಡ್ಕೊಬೇಕಂದ್ರೆ ಸ್ವಲ್ಪ ಕಷ್ಟ. ಆಮೇಲೆ ಇರೋದನ್ನೆಲ್ಲ ಬಿಸಾಡಬೇಕಾಗತ್ತಲ್ಲ ಅನ್ನೋದು ಒಂದು ಯೋಚನೆ ಬರುತ್ತೆ. ಹಾಗಾಗಿ ಇಷ್ಟು ದಿನವೇ 52 ವರ್ಷ ನಡೆದೋಗಿದೆ ಅಲ್ವಾ ಅನ್ನೋದಕ್ಕೋಸ್ಕರ ಹಾಗೆ ನಡೆಸ್ಕೊಂಡು ಹೋಗೋದು. ನೋಡಿ ಈ ಥರ ಇವತ್ತೆಲ್ಲ ಬರೀ ಚಪಾತಿ, ಬೀಟ್ರೋಟ್ ಪಲ್ಯ ಇಷ್ಟಾದರೆ ಸಾಕು. ಸ್ವಲ್ಪ ನಾದ್ಬಿಟ್ಟು ನೋಡಿ, ಈ ಥರ ಇಷ್ಟು ಹದ ಇದ್ದರೆ ಸಾಕು. ಇದಕ್ಕೊಂದು ಸ್ವಲ್ಪ ಇವಾಗ ಮೇಲೆ ಎಣ್ಣೆ ಹಾಕ್ಕೊಳ್ತೀನಿ. ನಾನು ಕೊಬ್ಬರಿ ಎಣ್ಣೆ, ಈ ಥರ ಗಟ್ಟಿಯಾಗಿರೋ ಕೊಬ್ಬರಿ ಎಣ್ಣೆನ ನಾನು ಹಾಗೆ ತಿಂತೀನಿ. ನಂಗೆ ತುಂಬ ಇಷ್ಟ ಈ ಥರ ಗಟ್ಟಿಯಾಗಿರೋ ಕೊಬ್ಬರಿ ಎಣ್ಣೆ ತಿನ್ನೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ನಾನು ತುಪ್ಪಗಿಂತ ಕೊಬ್ಬರಿ ಎಣ್ಣೆ ಬಳಸೋದು ಜಾಸ್ತಿ. ನೋಡಿ ಈ ಥರ ಮಾಡಿ ಚಪಾತಿ ಹಿಟ್ಟು ರೆಡಿ ಆಯಿತು. ಇದನ್ನೀಗ ಮುಚ್ಚಿಡ್ತೀನಿ, ಇದು ನೆನೆಲಿ. ಈಗ ನಾವು ಬೀಟ್ರೋಟು ತುರ್ಕೊಳ್ಳೋಣ. ನನಗೆ ಹೆಚ್ಚೋದು ಇಷ್ಟ ಆಗಲ್ಲ, ತುರಿಯೋದೇ ಇಷ್ಟ ಆಗೋದು ನನಗೆ. ನಾನು ಸ್ವಲ್ಪ ಪಲ್ಯಗಳು ಜಾಸ್ತಿ, ತುಂಬ ಪಲ್ಯ ಯೂಸ್ ಮಾಡೋದು. ಇದು ಏನಕ್ಕೆ ಅಂತ ನೋಡ್ತಾ ಇದ್ದೀರಾ, ABC ಜ್ಯೂಸು ಮಾಡಿ ಸ್ಟೋರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಈಗ ನೋಡಿ, ಬೀಟ್ರೋಟ್ನ ನನಗೆ ಒಬ್ಬರೊಬ್ರಿಗೆ ಹೆಚ್ಚಿರೋದು ಇಷ್ಟ ಆಗುತ್ತೆ, ನನಗೆ ಹೆಚ್ಚಿರೋದು ಇಷ್ಟ ಆಗಲ್ಲ. ನನಗೆ ತುರಿದ್ರೇ ಇಷ್ಟ ಆಗೋದು. ಈ ಥರ ಸಣ್ಣ ತುರಿನೂ ಅಲ್ಲ, ದಪ್ಪ ತುರಿನೂ ಅಲ್ಲ, ಈ ಥರದ್ದು ಫುಲ್ಲು ತುರ್ಕೊಂಬಿಡ್ತೀನಿ. 4 ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಅಂದ್ಕೊಬ್ಳೋದು ಒಬ್ಬಳಿಗೆ ಇಷ್ಟೊಂದು ಬೇಕಾ ಅಂತ. ಇಲ್ಲ, ನನಗೆ ತುಂಬ ಇಷ್ಟ ಬೀಟ್ರೋಟ್ ಪಲ್ಯ. ತರಕಾರಿಗಳು ಅಂತೂ ನಾನು ತುಂಬ ತಿಂತೀನಿ. ನನಗೆ ಬೀಟ್ರೋಟು, ಕ್ಯಾರೆಟ್ ಎಲ್ಲ ಥರ ತರಕಾರಿ ತಿಂತೀನಿ. ಆಲೂಗೆಡ್ಡೆ ಒಂದು ಇಷ್ಟ ಆಗಲ್ಲ ಜಾಸ್ತಿ ನನಗೆ, ಆದರೆ ಪ್ರತಿಯೊಂದು ತರಕಾರಿನೂ ನಾನು ಜಾಸ್ತಿನೇ ತಿನ್ನೋದು. ಇದನ್ನು ಫುಲ್ಲು ತುರ್ಕೊಂಬಿಡ್ತೀನಿ ನಾನು. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 4-5 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಇಟ್ಕೊಂಡಿದ್ದೀನಿ. ಇಲ್ಲಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ಇವಾಗ ಪಾಸ್ ಇದ್ದಿದ್ದು ಆನ್ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಬಿಸಿ ಆಯಿತು. ಎಣ್ಣೆ ಹಾಕ್ಕೊಳ್ತೀನಿ. ನಾನು ಬಳಸೋದು ಕೊಬ್ಬರಿ ಎಣ್ಣೆ, ನಾನು ಹೇಳಿದ್ದೀನಿ ಯಾವುದಾದ್ರೂ ಬಳಸ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ
ಯೂಸ್ ಮಾಡೋದು. ಯಾಕಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಣ್ಣೆ ಪಸೆ ಜಾಸ್ತಿ ಇರಬೇಕು ನಮ್ಮ ದೇಹಕ್ಕೆ, ಅದು ಗ್ರೀಸ್ ಥರ ಕೆಲಸ ಮಾಡುತ್ತೆ. ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಚಿಟಪಟ ಅನ್ನುವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ, ನನಗೆ ಮಧ್ಯ ಬಾಯಿಗೆ ಸಿಗಬೇಕು ಹಾಗೆ. ಆಯಿತು. ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಕೊಬ್ಬರಿ ಎಣ್ಣೆ ಅಲ್ವಾ, ಸ್ವಲ್ಪ ಹೊಗೆ ಜಾಸ್ತಿ. ಇದು ಸ್ವಲ್ಪ ಕೆಂಪಾಗಲಿ ನೋಡಿ, ಇಷ್ಟಾದರೆ ಸಾಕು. ಈಗ ಬೀಟ್ರೋಟ್ ಏನು ತುರಿದಿಟ್ಕೊಂಡಿದ್ದೀವಿ ನಾವು ಅದನ್ನು ಹಾಕ್ಕೊಳ್ತೀನಿ. ನಾನು ಎದುರುಗಡೆ ಕ್ಯಾಮ್ರಾ ಇಟ್ಟಿದ್ದೀನಿ, ಹಾಗಾಗಿ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ನಾನು ವೀಡಿಯೋ ಮಾಡಬೇಕಾದ್ರೆ, ಅಡುಗೆದು ವೀಡಿಯೋ ಮಾಡಬೇಕಾದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ, ಆಗಲ್ಲ ಅಂತ ಎಲ್ಲರೂ ಕೇಳ್ತೀರಾ. ನೀವು ಅಡುಗೆ ಮಾಡೋದು ವೀಡಿಯೋ ಮಾಡಿ ಅಂತ. ನೋಡಿ, ನಾನು ಎದೆ ಭಾಗದ ಹತ್ರ ನಾನು ಕ್ಯಾಮ್ರಾದ್ದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಹೇಳಿದ್ನಲ್ಲ, ನಮ್ಮದು ಅಡುಗೆ ಮನೆ ತುಂಬ ಸಣ್ಣದು ಅಂತ ಹೇಳಿ. ಇದೊಂದು ಚೂರು ಎಣ್ಣೆಲಿ ಬಾಡಬೇಕು, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸಾಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಲೇಟಾಗಿ ಎದ್ದರೆ ನೋಡಿ 11:15 ಆಯಿತು ಮುಗಿಸ್ಕೊಂಡು ತಿಂಡಿ ಮಾಡೋ ಅಷ್ಟೊತ್ತಿಗೆ. ಬೇಗ ಎದ್ದರೆ ಬೇಗ ಆಗುತ್ತೆ. ಇದೊಂದು ಕೈ ನೋವಿಂದ ಎಲ್ಲ ಏರುಪೇರಾಯಿತು. ಮನುಷ್ಯನ ಜೀವನ ಒಂದೇ ಸಮ ಇರಲ್ಲ ಅಲ್ವಾ. ಇದಕ್ಕಿವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ತಟ್ಟೆಯಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಅದರಲ್ಲೆಲ್ಲ ಇದೆಯಲ್ವ. ತುರಿದಿರೋದಲ್ವ, ಹಾಗಾಗಿ ಬೇಗ ಬೇಯುತ್ತೆ. ಈಗ ಒಂದು ಸರಿ ಮೇಲೆ ಕೆಳಗೆ ತಿರುಗಿಸಿ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಳ್ತೀನಿ. ತುಂಬ ಜೋರು ಉರಿ ಇಟ್ಟರೆ ಸೀದೋಗುತ್ತೆ. ನೋಡಿ, ನಾನು ವೆಯ್ಟ್ ಲಾಸ್ ಪೌಡರ್ ತೊಗೊಂಡು 1 ಅವರ್ ಆಯಿತು, 1 ಅವರ್ ಮೇಲಾಯಿತು. ಬಾರ್ಲಿ ಗಂಜಿ ಮಾಡಿಟ್ಟಿದ್ನಲ್ಲ ಅದನ್ನು ತೊಗೊಳ್ತೀನಿ. ನಾನು ಇಷ್ಟು ತೊಗೊಳ್ತೀನಿ, ಯಾಕಂದರೆ ಇನ್ನೂ ತಿಂಡಿ ತಿಂದಿಲ್ಲ, ಸುಸ್ತಾಗ್ತಿದೆ ನನಗೆ. ತಿಂಡಿ ತಿಂದಿದ್ರೆ ಇಷ್ಟು ಕುಡಿಯಲ್ಲ. ತಿಂಡಿ ತಿಂದಿಲ್ವಲ್ಲ, 11:20 ಆಗೋಯ್ತು. ಏನೇ ಕುಡಿದ್ರೂ ಕೂತ್ಕೊಂಡು ಕುಡಿಯಿರಿ. ಆದಷ್ಟು ಕೂತ್ಕೊಂಡು ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನಮಗೆ ವೆಯ್ಟ್ ಲಾಸ್ ಆಗುತ್ತೆ, ಹೊಟ್ಟೆ ತುಂಬುತ್ತೆ, ಸ್ಕಿನ್ನು ಗ್ಲೋ ಕೊಡುತ್ತೆ. ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇದ್ದರೆ ಹೋಗುತ್ತೆ, ಎನರ್ಜಿ ಕೊಡುತ್ತೆ. ಎಲ್ಲರೂ ಕೇಳ್ತೀರಿ, ಇಷ್ಟು ಕೆಲಸ ಮಾಡ್ತೀರಿ, ಹೇಗೆ ಇಷ್ಟೊಂದು ಎನರ್ಜಿಯಾಗಿರ್ತೀರಾ ಅಂತ. ಈ ಥರದ್ದೇ ನಾನು ಮನೇಲಿ ಮಾಡ್ಕೊಂಡಿರೋದೇ, ಎಲ್ಲ ತಿನ್ನೋದು, ಕುಡಿಯೋದು, ಮಾಡೋದು. ನಾನು ನಿಧಾನ ಮುಗಿಸ್ತೀನಿ. ಪಲ್ಯನೂ ರೆಡಿ ಆಗೋಷ್ಟೊತ್ತಿಗೆ ನಿಧಾನವಾಗಿ ಮುಗಿಸ್ತೀನಿ ನಾನು. 11:45 ಆಗೋಯ್ತು. ಕೊರಿಯರ್ ಅವ್ರು ಬಂದ್ಬಿಡ್ತಾರೆ. ಕೊರಿಯರ್ ಪ್ಯಾಕ್ ಮಾಡಬೇಕು, ಬಂದ್ಬಿಡ್ತಾರೆ ಈಗ. ನೋಡಿ, ಈ ಕಾರ್ಟೋರ್ ಇವರು, ಈ ಕಾರ್ಟೋರ್ ಬೇಗ ಬರ್ತಾರೆ. ಡೆಲಿವರಿ ಅವರು ಲೇಟಾಗಿ ಬರ್ತಾರೆ. ಹಾಗಾಗಿ ಫಸ್ಟು ಈ ಕಾರ್ಟೋನ್ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಈ ಥರ ಪ್ಯಾಕ್ ಮಾಡಬೇಕು. ಬೆಳಗ್ಗೆ ಎದ್ದು ಇವತ್ತು ನೋಡಿ, ಅದೇ ಹೇಳಿದ್ನಲ್ಲ, ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಎಲ್ಲ ಲೇಟ್ ಆಗುತ್ತೆ. ಬುಕ್ಕಲ್ಲಿ ಬರ್ಕೊಂಡಿರ್ತೀನಿ ಏನೇನು ಅವ್ರು ಏನು ಆರ್ಡ್ರ್ ಕೊಟ್ಟಿರ್ತಾರೆ ಅಂತ ಹೇಳಿ. ಅವರು ಗ್ರೀನ್ ಟೀ ಕೊಟ್ಟಿದ್ರು 1/4 kg. ಈ ಥರ ನನಗೆ ಈ ಥರ ಪ್ಯಾಕ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಇದನ್ನು ತೆಗೆದು ಅಂಟಿಸ್ಬೇಕಂತಲೂ ಗೊತ್ತಿರಲಿಲ್ಲ. ಅವರು ಪಾಪ ಈ ಕಾರ್ಟೋರೆ ಚಂದ್ರಶೇಖರ್ ಸರ್ ಅಂತ ಬರ್ತಾರೆ, ಅವರು ಹೇಳ್ಕೊಟ್ಟಿದ್ದು. ದಿನಕ್ಕೆ 3 ಸೆಟ್ಟು ಈ ಥರ ಕಳಿಸ್ಬೇಕು. ಈ ಕಾರ್ಟೊಂದು ಬೇಗ ಬರ್ತಾರೆ, ಇನ್ನು ಮಿಕ್ಕಿದವರೆಲ್ಲ
ಲೇಟಾಗಿ ಬರೋದು. ಹಾಗಾಗಿ ಇದು ಚಿಕ್ಕ ಸೈಜು, ಇದು ದೊಡ್ಡ ಸೈಜು. ಸರಿ ತುಂಬ ಆರ್ಡ್ರ್ ಇದ್ದಾಗ ಏನಾಗುತ್ತೆ, ಕನ್ಫ್ಯೂಸ್ ಆಗೋಗುತ್ತೆ, ಯಾರು ಏನು ಕೊಟ್ಟರು ಅಂತ ಅನ್ನೋದು ಕನ್ಫ್ಯೂಸ್ ಆಗೋಗುತ್ತೆ. ಅದ್ರ ಬದಲು ಕಳಿಸಿದ್ದೀನಿ ತುಂಬ ಜನಕ್ಕೆ. ಪಾಪ ಎಲ್ಲರೂ ನನಗೆ ಸಮಾಧಾನ ಮಾಡ್ತಾರೆ, ಬಿಡಿ ಪಾಪ ನೀವು ಇಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಏನೂ ಆಗಲ್ಲಮ್ಮ, ಕಳಿಸಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಒಬ್ರೊಬ್ರಿಗೆ ಜಾಸ್ತಿ ಕಳಿಸ್ಬಿಟ್ಟಿರ್ತೀನಿ, ಒಬ್ರೊಬ್ರಿಗೆ ಕಡಿಮೆ ಕಳಿಸಿರ್ತೀನಿ, ಈ ಥರ ಆಗುತ್ತೆ. ಎಣ್ಣೆನ ಈ ಥರ ಪ್ಯಾಕ್ ಮಾಡಿರ್ತೀವಿ. ಹೀಗಾಗಿ ಒಂದು ನಿಮಿಷನೂ ಪುರ್ಸೋದು ಸಿಗಲ್ಲ. ಎಲ್ಲರೂ ಕೇಳ್ತೀರಾ ನಿಮ್ಮದು ಡೈಲಿ ವ್ಲಾಗ್ದು ವೀಡಿಯೋ ಮಾಡಿ, ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಕೇಳ್ತೀರಾ. ನೋಡಿ ನನ್ನ ಟೈಮು ಇದೇ ಥರನೇ ಆಗೋದು. ಸ್ವಲ್ಪ ಲೇಟಾಗಿದ್ದರೆ ಕೆಲಸ ಆಗಲ್ಲ, ವೀಡಿಯೋ ಮಾಡೋಕ್ಕೂ ಪುರ್ಸೋದು ಸಿಗಲ್ಲ. ನಾನು ಫುಲ್ಲು ಮಾಡ್ತೀನಿ, ವಿಡಿಯೋ ಲೆಂತಿ ಆಗೋಗುತ್ತೆ. ಈ ಕೊರಿಯರ್ ಮುಗಿಸ್ಬಿಟ್ಟು ಅಡುಗೆ ಮನೆಗೆ ಶಿಫ್ಟು. ಈ ಥರ ದಡ ಬಡ ಅಂತ ಕೆಲಸ ಆಗೋಗುತ್ತೆ ನಂದು. ಪಲ್ಯ ರೆಡಿ ಆಯಿತು, ಚಪಾತಿ ಆಯಿತು. ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕೆಲ್ಸಕ್ಕೆ ಹೋಗೋರಿಗೆ ABC ಜ್ಯೂಸು ದಿನ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ABC ಜ್ಯೂಸನ್ನ ಹೇಗೆ ಸ್ಟೋರ್ ಮಾಡಿಡೋದು ಒಂದು ವಾರಕ್ಕಾಗೋಷ್ಟು ಅಂತ ನಾನು ತೋರಿಸ್ಕೊಡ್ತಾ ಇರೋದು. ಈ ವಿಡಿಯೋನ ಮುಂದಿನ ವೀಡಿಯೋದಲ್ಲಿ ABC ಜ್ಯೂಸ್ ಹೇಗೆ ಮಾಡೋದು, ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಅರ್ಧ ವೀಡಿಯೋ. ಮುಂದಿನ ವೀಡಿಯೋ ಮತ್ತೆ ನಾನು ಇದರಲ್ಲಿ ಫುಲ್ ವೀಡಿಯೋ ತೋರಿಸ್ತೀನಿ. ನೀವು ಒಂದು ವಾರ ಸ್ಟೋರ್ ಮಾಡಿ ಇಡ್ಬೋದು. ಏನಿಲ್ಲ, ನೀರಿಗೆ ಮಿಕ್ಸ್ ಮಾಡಿದ್ರೆ ನಿಮ್ಗೆ ABC ಜ್ಯೂಸ್ ರೆಡಿ ಆಗುತ್ತೆ. ಅದು ಹೇಗೆ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ABC ಜ್ಯೂಸ್ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಾನು. ಕರೆಂಟ್ ಹೋಯ್ತು, ತಿನ್ನೋಣ ಅಂತ ಎತ್ಕೊಂಡೆ. ನಮ್ಮ ಚಂದ್ರಶೇಖರ್ ಸರ್ ಬಂದರು ಕೊರಿಯರು ತೊಗೊಂಡೋಗೋದಕ್ಕೆ. ಅವರೇ ಫಸ್ಟ್ ಬರೋದು. ಈ ಕಾರ್ಟವ್ರು ಅವರೇ ಫಸ್ಟ್ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗೋದು, ಆಮೇಲೆ ಮಿಕ್ದವ್ರು ಬರ್ತಾರೆ. ನೋಡಿ, ಇದನ್ನು ಸೋಸ್ಕೊಂಡಿರೋದನ್ನ ಬಿಸಾಡಬೇಡಿ, ಹಾಗೆ ಆರಾಮಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸರ್ ತೊಗೊಂಡೋಗ್ತಾ ಇದ್ದಾರೆ, ಅವ್ರಿಗೆ OTP ಹೇಳಬೇಕು. ಒಂದು 5 ನಿಮಿಷ. ಕರೆಂಟ್ ಹೋದರೆ ನೋಡಿ ನಮ್ಮನೆ ಹೇಗೆ ಕಾಣಿಸುತ್ತೆ, ಏನೂ ಕಾಣಿಸಲ್ಲ, ಗವಿ ಒಳಗಡೆ ಹೋದಂಗೆ ಕಾಣಿಸುತ್ತೆ ನೋಡಿ. ಅಡುಗೆ ಮನೇಲಂತೂ ಏನಂದರೆ ಏನೂ ಕಾಣಿಸಲ್ಲ. ಸರ್ OTP ಹೇಳ್ತೀನಿ ಸರ್. ನಿಧಾನವಾಗಿ ತಿಂಡಿನೂ ಆಯಿತು, ನಮಗೆ ಕರೆಂಟ್ ಬಂತು, ತಿಂಡಿನೂ ಆಯಿತು, ಮತ್ತು ನಮಗೆ ಆರೋಗ್ಯ ಸಿಗುತ್ತೆ ತುಂಬ. ನಾವು ಸೋಸ್ಕೊಂಡು ಬಿಸಾಕಿದ್ರೆ ಚರ್ಟದಲ್ಲೇ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ನಿಧಾನವಾಗಿ ತಿಂತೀನಿ ನಾನು, ಎಂಜಾಯ್ ಮಾಡಿಕೊಂಡು. ಹೊಟ್ಟೆ ಇಷ್ಟೇ ಇರೋದು, ಇಷ್ಟೇ ಇರೋದು. ಇಷ್ಟಪ್ಪ ಇತ್ತು ನನ್ನ ಹೊಟ್ಟೆ, ಇಷ್ಟು ಬಂದಿದೆ ಈಗ. ಈಗ ಮಾಡಿದ್ರು ನಾನು ಹೇಳಿದ್ದು ಆರೋಗ್ಯಗಿರೋ ಥರ ಎಲ್ಲ ತಿಂದರೆ ಸ್ಕಿನ್ನು ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ. ನೋಡಿ, ನಂಗೆ ಇದೆಲ್ಲ ಲೂಸ್ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿವಸ ಹೋದರೆ ಈ ಬಟ್ಟೆನೇ ಹಾಕ್ಕೊಳಕ್ಕಾಗಲ್ಲ, ಯಾಕಂದರೆ ಹಿಂಗೆ ಭುಜ ಇಳಿಯುತ್ತೆ. ನೋಡಿ, ಬೆಳಗ್ಗೆ ಮಾಡ್ಕೊಳ್ಬೇಕಾಗಿರೋದು ಸ್ಟವ್ ಅಣಿಸ್ತೀನಿ. ಬೆಳಗ್ಗೆ ಮಾಡ್ಕೊಳ್ಬೇಕಾಗಿರೋ ಚಪಾತಿ ಬೀಟ್ರೋಟ್ ಪಲ್ಯ ಮಧ್ಯಾಹ್ನಕ್ಕಾಯಿತು. ಈ ಥರ ಸಾಫ್ಟಾಗಿದ್ದರೆ ತುಂಬ ಚಪಾತಿ ಚೆನ್ನಾಗಿ ಬರುತ್ತೆ, ಗಟ್ಟಿ ಬರಲ್ಲ. ನಾನು ಸ್ವಲ್ಪ ದಪ್ಪನೇ ಮಾಡೋದು. ದಪ್ಪ ಅಂದರೆ ಅಗಲ ಮಾಡೋದು, ದಪ್ಪ ಮಾಡಲ್ಲ, ತೆಳುವಾಗಿ ಅಗಲ ಇರುತ್ತೆ. ಒಂದು ಸರಿ ಮಾತ್ರ ಇಟ್ಟು ಹಚ್ಕೊಳ್ತೀನಿ ನಾನು.
ನಮ್ಮದು ಆ ಸೈಡು ಮನೆಗಳಿದೆ ಹಿಂದ್ಗಡೆ, ಅದು ಇಲ್ಲಿ ಕಿಟಕಿಲಿ ಇಲ್ಲೇ ಮಾತಾಡಿದ ಥರ ಕೇಳಿಸುತ್ತೆ. 2 ಮಾಡ್ಕೊತೀನಿ, 2 ಸಾಕು ನನಗೆ. ಪಲ್ಯ ಜಾಸ್ತಿ ತಿಂತೀನಿ ನೋಡಿ. ಈ ಥರ ಒಂದೇ ಸರಿ ಹಿಟ್ಟು ಹಚ್ಕೊಳ್ಳೋದು ನಾನು, ಯಾಕಂದರೆ ಇಲ್ದಿದ್ರೆ ಅದು ಡ್ರೈ ಅನಿಸುತ್ತೆ, ಬೆಳ್ಳಗೆ ಅನಿಸುತ್ತೆ ನನಗೆ. ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ, ನಂದು ನಾನು ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ಇನ್ನೊಂದು ಮಾಡ್ಕೊಳ್ತೀನಿ, ಸಾಕು 2. ಇದು ಸಾಯಂಕಾಲಕ್ಕಾಗುತ್ತೆ, ನಾಳೆಗಾಗುತ್ತೆ. ನಾನು ಯಾವುದು ಏನು ವೇಸ್ಟ್ ಮಾಡಲ್ಲ. ಎರಡು ಸಾಕು. ಇದನ್ನ ಹಾಗೆ ತೆಗೆದಿಟ್ಬಿಡ್ತೀನಿ. ಹೆಂಚು ಬಿಸಿಯಾಗಿದೆ, ಸಣ್ಣ ಮಾಡಿದ್ದೆ. ಕೈ ನೋವಿಗೆ ಈಗೆಲ್ಲ ಹಾಕೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ. ಸರಿ ಆಗುತ್ತೆ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ, ತುಂಬ ಜನ ನನಗೆ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಅಂತ ಬರ್ತಿದ್ದೀರ. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಲ್ಲಿ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಪುಣ್ಯ ಮಾಡಿದ್ದೆ ನಾನು ಯೂಟ್ಯೂಬ್ ಮಾಡಿದ್ಮೇಲೆ ಅಂತ ಅನಿಸುತ್ತೆ ನನಗೆ. ಏನಾದರೂ ದುಃಖ ಆದರೂ ಬೇಗ ಕಣ್ಣಲ್ಲಿ ನೀರು ಬರುತ್ತೆ, ಖುಷಿ ಆದರೂ ಬೇಗ ಕಣ್ಣಲ್ಲಿ ನೀರು ಬರುತ್ತೆ. ಕೊಬ್ಬರಿ ಎಣ್ಣೆ ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ, ಇಲ್ಲ ಅಂದರೆ ನಾನು ಸ್ವಲ್ಪನೇ ಹಾಕೋದು. ಇದು ಪಿಜನ್ದು ಆದರೆ ಇದಾಗೋಗಿದೆ, ಸೊಟ್ಟಾಗೋಗಿದೆ. ಬೀಟ್ರೂಟ್ ಪಲ್ಯ ಇಲ್ಲಿ ರೆಡಿ ಇದೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಬಾರ್ಲಿ ಗಂಜಿ ಇದೆ, ಅದು ಆಮೇಲೆ ಕುಡಿತೀನಿ. ನನಗೆ ತಕ್ಷಣ ಹಿಂಗೆಲ್ಲ ಒರೆಸ್ಬಿಡ್ಬೇಕು ಆ ಕಾಯಿಲೆ. ಅದೇ ನನಗೋ ಇಲ್ಲ ಎಲ್ರಿಗೂ ಇರುತ್ತೆ, ತುಂಬ ಸುಟ್ಕೊಳ್ತಿದ್ದೆ. ಹಿಂಗೇನಾದರೂ ಹಿಂದೆ ಚೆಲ್ಲಿರುತ್ತೆ, ಹಿಂಗೆ ಒರ್ಸೋಕ್ಕೆ ಹೋಗ್ತೀವಿ, ಇಲ್ಲೆಲ್ಲ ಬರೆ ಬಿದ್ದಿರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ? ಯಾರು ಬರೆ ಹಾಕೋರು ಇಲ್ಲದೆ ಇದ್ರೂ ನಮಗೆ ನಾವೇ ಬರೆ ಹಾಕ್ಕೊಳ್ತೀವಿ. ಅದೊಂಥರ ಕಾಯಿಲೆ ಅದು. ನಮ್ಮ ಅಣ್ಣನ ಮಕ್ಕಳು ಹೇಳ್ತಾರೆ, ಅತ್ತೆ ನಿಮಗೆ ಅದೇನೋ ಇನ್ಫೋಬಿಯನೋ ಏನೋ ಕಾಯಿಲೆ ಅತ್ತೆ, ಅದು ಕ್ಲೀನಿಂಗ್ದು ಅಂತಾರೆ. ಆ ಥರ ನೋಡಿ, ಇಲ್ಲೇನಾದ್ರು ಚಲಿರುತ್ತಾ ಹಿಂಗೆ ಒರೆಸೋದು, ಆಮೇಲೂ ಒರೆಸ್ಬೋದಲ್ವ ಅದು? ಇಲ್ಲ ಅದು ಆವಾಗಲೇ ಒರೆಸ್ಬೇಕು, ಬರೆ ಇಟ್ಕೊಬೇಕು, ಕೈ ಸುಟ್ಕೊಬೇಕು, ಎಲ್ಲರೂ ಕೇಳಬೇಕು ಏನು ಮಾಡಿಕೊಂಡೆ ಕೈಗೆ ಅಂತ ಅಲ್ವಾ? ನಂಗೆ ಈ ಥರ ನೋಡಿ ಇದಾಗೋದು, ಹೀಗೆ ಕ್ಲೀನಾಗಿರಬೇಕು ನೋಡಿ. ಪಾತ್ರೆನೂ ಆವಾಗಲೇ ತೊಳೆದಾಕ್ತೆ, ಹೀಗೆ ಎಲ್ಲ ಕ್ಲೀನಾಗಿದ್ದರೆ ಒಂಥರ ಏನೋ ಒಂಥರ ಸಮಾಧಾನ. ಇಲ್ಲ ಅಂದರೆ ಮನಸ್ಸಿಗೆ ಒಂಥರ ಕಸಿ ಆಗ್ತಿರುತ್ತೆ ನನಗಂತೂ. ಮನೇನೂ ಅಷ್ಟೇ. ಇದು ಆಫ್ ಮಾಡ್ಕೊಳ್ತೀನಿ. ಹೆಂಚು ಬಿಸಿ ಇದೆಯಲ್ಲ ಅದರಲ್ಲೇ ಆಗುತ್ತೆ. ಸಾಕು, 2 ಚಪಾತಿ ಸಾಕು ನೋಡಿ, ಸಾಕು. ನೋಡಿ ಎಲ್ಲ ಕ್ಲೀನ್ ಆಯಿತು. ಇವಾಗ ತಿನ್ಬಿಟ್ಟು ವಿಡಿಯೋನ ಸ್ವಲ್ಪ ಎಡಿಟಿಂಗು ಅದು ಇದು ಅಂತ ಇರುತ್ತೆ ನೋಡಿ. ಎಲ್ಲ ಇಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಅದೇ ಹೇಳಿದ್ನಲ್ಲ, ಇನ್ನು ಡೆಲಿವರಿಯವರು ಇವ್ರು ತೊಗೊಂಡೋಗಿಲ್ಲ. ಇನ್ನೊಂದು ಸರಿ ನಾನು ಹೋಗಿ ಇದು ತೊಗೊಂಡು ಬರಬೇಕು. ಈಗ ತುಂಬ ಧೂಳು ಅಂತ ಈಗ ಒಂದು ಸರಿ ಬಾಗಿಲಿಗೆ ನೀರು ಹಾಕಿದೆ. ರೋಡ್ ಸೈಡ್ ಅಲ್ವಾ, ತುಂಬ ಅಂದರೆ ತುಂಬ ಧೂಳು ಬರ್ತಾ ಇರುತ್ತೆ, ತುಂಬ ಗಲೀಜಿರುತ್ತೆ. ಹಾಗಾಗಿ ಈಗ ಒಂದು ಸರಿ ಬಾಗಿಲಿಗೆ ನೀರು ಹಾಕ್ತೆ. 2 ಚಪಾತಿ, ಇಷ್ಟು ಪಲ್ಯ. ಬೆಳಗ್ಗೆನೂ ತಿಂಡಿ ಏನೂ ಆಗಲಿಲ್ಲಲ್ಲ, ಹಾಗಾಗಿ ಪಲ್ಯ ಜಾಸ್ತಿ ನಾನು ಯೂಸ್ ಮಾಡೋದು. ತುಂಬ ಪಲ್ಯ ಯೂಸ್ ಮಾಡ್ತೀನಿ. ಸ್ವಲ್ಪ ತಗೊಂಡು ಕಚ್ಚಿ ತಿನ್ನಬೇಕು. ಕಚ್ಚಿ ತಿಂದರೆ ಏನಾಗುತ್ತೆ, ನಮಗೆ
ಚೆನ್ನಾಗಿ ಬೇಗ ನಾವು ಸಣ್ಣ ಆಗ್ತೀವಿ. ಹೊಟ್ಟೆ ಕೆಲಸ ಕೊಡಬಾರ್ದು. ನಾವು ಗುಳುಮ್ ಅಂತ ನುಂಗಿದ್ರೆ ಹೊಟ್ಟೆಲಿ ಕೆಲಸ ಆಗುತ್ತೆ. ಹೊಟ್ಟೆಲಿ ಕೆಲಸ ಆಗಿದ್ರೆ ನೀವು ಬೇಗ ಸಣ್ಣ ಆಗಲ್ಲ. ನೀವು ಬಾಯಿ ಕೆಲಸ ಕೊಡಬೇಕು. ಅಲ್ಲೂ ನಮಗೆ ದೇವರು 32 ಹಲ್ಲು ಕೊಟ್ಟಿರ್ತಾರೆ. ನಮಗಂತೂ ಎಲ್ಲ ಕಿಳಿಸಿ ಕಡಿಮೆ ಇದೆ. ಕಚ್ಚಿ ತಿಂದರೆ ಬಾಯಲ್ಲೇ ನಾವು ಹಲ್ಲಕ್ಕೆ ಕೆಲಸ ಕೊಡಬೇಕು ಹೊರತು ಹೊಟ್ಟೆ ಕೆಲಸ ಕೊಡಬಾರ್ದು. ನಾನು ನಿಧಾನವಾಗಿ ತಿಂತೀನಿ. ಅದ್ರ ಮಧ್ಯ ಆರ್ಡ್ರುಗಳು ಬರ್ತಾ ಇರುತ್ತೆ. ಆರ್ಡ್ರ್ ತೊಗೊಳೋದಕ್ಕೆ ಒಂದು ಫೋನ್ ಇಟ್ಕೊಂಡಿದ್ದೀನಿ ನಾನು. ತುಂಬ ಮೋಸ ಆಗುತ್ತೆ ನನಗೆ. ಫೋನ್ಪೇ ಮಾಡಿದ್ದೀವಿ ಅಂತ ಹೇಳ್ತಾರೆ, ಫೋನ್ಪೇ ಬಂದಿರಲ್ಲ, ಚೆಕ್ ಮಾಡಬೇಕಾಗುತ್ತೆ. ಫೋನ್ಪೇಗೆ ಮತ್ತು ಆರ್ಡ್ರ್ ತೊಗೊಳಕ್ಕಂತ ಒಂದು ಫೋನ್ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೊಂದು ಫೋನ್ ಇರುತ್ತೆ. ಹಾಗಾಗಿ ಇದರಲ್ಲಿ ತುಂಬ ಮೆಸೇಜ್ ಬಂದಿದೆ. ಇವಾಗ ಬೆಳಗ್ಗೆಯಿಂದ ನೋಡೇ ಇಲ್ಲ ಸರಿಯಾಗಿ. ಈಗ ನಿಧಾನವಾಗಿ ತಿಂತೀನಿ ನಾನು. ಸಂಜೆಗೆ ಪಲ್ಯ ಇದೆ, ಚಪಾತಿ ಮಾಡ್ಕೊಳ್ತೀನಿ. ಬಾರ್ಲಿ ಗಂಜಿ ಸ್ವಲ್ಪ ಇತ್ತಲ್ಲ, ಅದು ಗಟ್ಟಿಯಾಗಿತ್ತು. ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಇವಾಗ ಕುಡಿತೀನಿ. 4 ಗಂಟೆ ಟೈಮು. ನಾನು ABC ಜ್ಯೂಸ್ ಮಾಡಿದ್ದೀನಿ, ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು. ರೆಡಿಮೇಡ್ ABC ಜ್ಯೂಸು ಹೇಗೆ ಬಂತು ಅಂತ ತೋರಿಸೋದಕ್ಕೆ ವೀಡಿಯೋ ಎಂಡ್ ಮಾಡೋದಕ್ಕಂತ ಹಾಕಿಟ್ಟಿದ್ದೀನಿ. ಇದು ನಾನು 7 ಗಂಟೆಗೆ ಕುಡಿತೀನಿ. ಈಗ ಬಾರ್ಲಿ ಗಂಜಿ ಕುಡಿತಾ ಇದ್ದೀನಿ ನೋಡಿ. ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ. ನಾನು ಕೆಲ್ಸಕ್ಕೆ ಹೋಗೋರಿಗೆ ABC ಜ್ಯೂಸ್ ಹೇಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿ ಅದಕ್ಕೆಲ್ಲ ಅಪ್ಪ ಅಮ್ಮ ಎಲ್ಲ ಹಾಕಬೇಕು, ರೆಡಿ ಮಾಡಬೇಕು. ಹಾಗಾಗಿ ಅದನ್ನು ಹಾಕ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ಕೇಳ್ತಾಯಿದ್ರಿ, ನಮ್ಮ ಕೆಲ್ಸಕ್ಕೆ ಹೋಗ್ತೀವಿ, ನಮಗೆ ಮಾಡೋದಕ್ಕಾಗಲ್ಲ, ಸ್ವಲ್ಪ ತಿಳಿಸ್ಕೊಡಿ ಹೇಗೆ ಸ್ಟೋರ್ ಮಾಡಿಟ್ಕೊಳ್ಳೋದು ಅಂತಿದ್ರಿ. ನೋಡಿ ಇಷ್ಟು ನಮ್ಮದು ಬಾರ್ಲಿ ಗಂಜಿ. ಬೆಳಗ್ಗೆ ಒಂದು 400 ml ಕುಡಿದೆ. ಇದೊಂದು 250-300 ml ಇರುತ್ತೆ. ಇದು ಬಾರ್ಲಿ ಗಂಜಿ ತುಂಬ ಇಷ್ಟ ನನಗೆ. 4 ಗಂಟೆ. ಈಗ ಇನ್ನು ಗ್ರೀನ್ ಟೀ ಬಾಕಿ ಇದೆ, ಹೆಸ್ರು ಕಾಳು ಜ್ಯೂಸ್ ಬಾಕಿ ಇದೆ. ಒಂದು 5-5:30ಗೆ ಹೆಸ್ರು ಕಾಳು ಜ್ಯೂಸ್ ಕುಡಿತೀನಿ. ಒಂದು 6:30-7 ಗಂಟೆಗೆ ಗ್ರೀನ್ ಟೀ ಮಾಡ್ಕೊಂಡು ಕುಡಿತೀನಿ. ಚಪಾತಿ ಮಾಡ್ಕೊಂಡು ಕುಡಿದಾದ್ಮೇಲೆ ಗ್ರೀನ್ ಟೀ ಕುಡಿತೀನಿ. ಲೈವ್ಗೆ ಹೋಗ್ತೀನಲ್ಲ, ಲೈವ್ಗೆ ಹೋದಾಗ ಅದು ABC ಜ್ಯೂಸ್ದು ಇವಾಗ ತೋರಿಸಿದ್ನಲ್ಲ, ಅದನ್ನು ಕುಡಿತೀನಿ. ಇವತ್ತಿಗೆ ನಂದು ಕೋಟ ಮುಗಿಯುತ್ತೆ ನೋಡಿ. ತುಂಬ ಅಂದರೆ ತುಂಬ ಶಕ್ತಿ ಕೊಡುತ್ತೆ ನಮಗೆ. ನಾನು ನಿಧಾನವಾಗಿ ಕುಡಿತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ನಿನ್ನೆ ವಿಡಿಯೋದಲ್ಲಿ ನನಗೆ ಬೇಗ ಕೈ ಹುಷಾರಾಗಲಿ, ನೋವು ಕಡಿಮೆ ಆಗಲಿ, ದೇವ್ರ ಹತ್ರ ಕೇಳ್ಕೊಳ್ತೀವಿ ಅಂದವ್ರಿಗೆಲ್ಲ ನಿಜವಾಗ್ಲೂ ತುಂಬ ಹೃದಯದಿಂದ ಪ್ರೀತಿಯಿಂದ ನಮಸ್ಕಾರ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಕೃಷ್ಣ ಪರಮಾತ್ಮ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.